Buddha, those rats tell me. Har tabush crack oikinim bomla, mohino zuku. Hey, ಏನ್ చెప్తున్నావు డార్ಲಿಂಗ್? ವೀಕ್ಷಕರೇ, ಬಾಹುಬಲಿಯ ಈ ಒಂದು ಮಾತನ್ನ ನೀವು ಕೇಳಿದಿರ? ನಮಗ ಅರ್ಥ ಆಗ್ಲಿಲ್ಲ, ಅವ್ರಿಗೂ ಅರ್ಥ ಆಗ್ಲಿಲ್ಲ, ಯಾರಿಗೂ ಅರ್ಥ ಆಗ್ಲಿಲ್ಲ. ಹಂಗೆ ಈ ಹಂಚಾದ 292 ಕೇಸ್ ಇದೆಯಲ್ಲ, ಸರ್ವೆ ನಂಬರು, ಅದ್ರ ಬಗ್ಗೆ ತಹಸೀಲ್ದಾರ್ ಮಹೇಶ್ ಅವ್ರಿಗೆ ಅರ್ಥ ಆದ್ರೂ ಕೂಡ ಬಾಹುಬಲಿಯ ಡೈಲಾಗಿನಂತೆ ನಕ್ಕೊಂತ ಎಸ್ಕೇಪ್ ಆಗ್ಬಿಡ್ತಾರೆ. ಸೆಕೆಂಡ್, DC ಅವ್ರಿಗೆ ಹೇಳಿದ್ರು ಕೂಡ చెప్పానండి ಅಂತ ಹೇಳಿ, ಯಾಕಂದ್ರೆ ಅದಕ್ಕೆ ನಾನು ತೆಲುಗು ತಗೊಂಡಿರೋದು. ರೀಜನಲ್ ಕಮಿಷನರ್ ನಿತೇಶ್ ಪಾಟೀಲ್ ಅವರು ಕೂಡ ಹೇಳಿದ್ರೆ ಏನದು ರಮ್ನಳಿದು ಅಂತ ಹೇಳಿ. ಇಲ್ಲಿ ಸರ್ಕಾರಿ ಭೂ ಕಬಳಿಕೆ ಜಾಗ ಕಬಳಿಕೆ ಆಗಿದೆ ಅಂತ ಹೇಳಿ ಸಾಬೀತಾದ್ರೂ ಕೂಡ ಇಲ್ಲಿ ಅವರಿಗೆ ಹಿತಾಸಕ್ತಿ ಇಲ್ಲ. ಇನ್ನೊಂದು ವಿಷಯ ಹೇಳ್ತಾನೆ, ಎಲ್ಲರೂ ಸಸ್ಪೆಂಡ್ ಆಗಿ ಲೀನ್ ಎಲ್ಲಿ ಹೋಗ್ಬೇಕು ಅಲ್ಲಿ ಯಾರು ಇದುವರೆಗೂ ಹೋಗಿಲ್ಲ. ಅಂದ್ರೆ ಇಲ್ಲಿ ಬೆಂಗಳೂರಿಂದ ಬಂದ ಆದೇಶದ ಗೌರವ ಕಾಪಾಡ್ತಾ ಇಲ್ಲ. ಬಂದು ತಹಸೀಲ್ ಆಫೀಸ್ ಇಲಾಖೆಯ ಅಲ್ಲಿ ರಾಘವೇಂದ್ರ ನಾಯಕ್ ಅವ್ರ ಮುಂದೆ ಬಂದು ಕೂಡ್ತಾರೆ. CCTV ನೋಡಿ ನಿಮಗೆ ಅದನ್ನು ತೋರಿಸ್ತೇವೆ. ನಂತರ ಕೆಲವೊಂದು ವ್ಯಕ್ತಿಗಳನ್ನ ಅಲ್ಲಿ ಕಳಿಸೋದು, ಮ್ಯಾನೇಜ್ ಮಾಡೋದು, ಹಾಗೆ ಆ ಕಾಗದಗಳು ಪೇಪರ್ಗಳು ತೆಗೆದಿಟ್ರು ಅಂದ್ರೆ ಕಳಿಸಿದ್ರು ಕೂಡ ಅಲ್ಲಿ ಸಮಯಕ್ಕೆ ಸಿಗಲ್ಲ. ಮಹೇಶ್ ಅವರು ಅಂತ ಹೇಳ್ತಾನೆ, ನಿಜವಾಗ್ಲು SIR ಅದು ಇದು ಅಂತ ಹೇಳಿ ಇಷ್ಟು ಚಂದ ಎಸ್ಕೇಪ್ ಆಗ್ತಾರಂತ ಹೇಳಿದ್ರೆ ಅದಕ್ಕೆ ಕಾರಣ ರವಿ ಕೀರ್ತಿ ಅವರ ಮೇಲೆ ಅವರ ಒಲವು. ಒಂದು ಸತಿ ನಾನು, ನಂತರ ಅಲ್ಲಿ DSS ನ ಮಂಜುನಾಥ್ ಅವರು ಹೋದಾಗ ಅವರನ್ನ ಹಾಕ್ಬೇಕಾ FIR ನಲ್ಲಿ, ಅಥವಾ ಅವರನ್ನ ತೋರಿಸ್ಬೇಕಾ? ಅಯ್ಯೋ ಪಾಪ ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ಒಂದ್ ಸ್ವಲ್ಪ ನೋಡಿ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದ್ ಮಾತ್ರ ನಿಜ. ನಂತರ ಈಗ ಅವರು ಅಂದ್ರೆ ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿ ಇದರಲ್ಲೆಲ್ಲ ಸಾಬೀತಾಗಿ ಗೊತ್ತಾದ್ಮೇಲೆ ನನಗೆ ಯಾರಾದ್ರೇನು, ನನಗೆ ರಾಮಸ್ವಾಮಿನೂ ನಾನು ನೋಡಿಲ್ಲ, ನನಗೆ ಯಾರನ್ನೂ ನೋಡಿಲ್ಲ ಅಂತ ಹೇಳ್ತಾರೆ. ಮಹೇಶ್ ಕುಮಾರ್ ಅವರು ಹಿಂಗಿರ್ಲಿಲ್ಲ, ಹಿಂಗ್ಯಾಕಾದ್ರು ಅಂತ ಕೇಳ್ತಾನೆ. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಕೆಲಸಗಳನ್ನ ಹೋರಾಟಗಾರರು ಮಾಡ್ತಾ ಇದ್ದಾರೆ, ವಸಂತ್ ಅವ್ರು ಮಾಡ್ತಾ ಇದ್ದಾರೆ, DSS ಮಂಜುನಾಥ್ ಅವರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಏನ್ ಕಿಮ್ಮತ್ತಿಲ್ವಾ? ಇಲ್ಲಿ ನಿಮ್ಮ ಸರ್ಕಾರಿ ಭೂ ಕಬಳಿಕೆ ಏನಾಗಿದೆಲ್ಲ ಅದನ್ನ ಉಳಿಸ್ಕೊಡ್ರಿ ಸ್ವಾಮಿ, ಯಾಕಂದ್ರೆ ಅವರನ್ನ ನೀವು ರಕ್ಷಣೆ ಮಾಡ್ತಾ ಇದ್ರಿ ಬಿಕಾಸ್ ಆಫ್ ಡಿಲೇ. ಅಲ್ಲಿ ಕಬಳಿಕೆ ಆಗಿದ್ದು ಗೊತ್ತಾಗಿದೆ, ಕ್ರಿಮಿನಲ್ ಅಫೆನ್ಸ್ ಆಗಿದ್ದು ಗೊತ್ತಾಗಿದೆ, ಗವರ್ಮೆಂಟ್ ಆರ್ಡರ್ ಇದೆ. ಎಷ್ಟ್ರಿ ವೇಸ್ಟ್ ಮಾಡ್ತಾ ಇದ್ರಿ ಟೈಮ್? ಅವ್ರು ಸಸ್ಪೆಂಡ್ ಆದಾಗಿಂದ ಹಿಡಿದು ಎಷ್ಟ್ರಿ ನೀವು ಟೈಮ್ ವೇಸ್ಟ್ ಮಾಡೋದು? ಒಂಚೂರು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಇಲ್ಲೇ ಗೊತ್ತಾಗತ್ತೆ. ಇಲ್ಲಿ ಹಿಂಗೆ ಮಾಡ್ತಾರೆ ಅಂದ್ರೆ ಸಂಧ್ಯಾ ವಂದನೆ ತಗೊಳ್ಳೋವಾಗ ಹಂಗಾಗ್ಬಿಟ್ಟಿದೆ ಆಪೋಷಣೆ. ಹಂಗಾಗ್ಬಾರ್ದು. ಇದು ಒಂದು ಪ್ರಮೋ ಮಾತ್ರ. ಇದರ ಅದ್ಭುತವಾದ ಮುಟ್ಟಿ ನೋಡುವಂತ ಎಪಿಸೋಡ್ ಬರ್ತಾ ಇದೆ. ಕಾರಣ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.